ಆಧಾರವು ನಿನ್ನ ಪಾದದ ಬಳಿಯಲ್ಲಿ ನಾ ಎಂದೆಂದು ಇರುವೆನು. ಅಪ್ಪ ನಿನ್ ಚಿತ್ತವು ನನ್ನ ಆಧಾರವು ನಿನ್ನ ಪಾದದ ಬಳಿಯಲ್ಲಿ ನಾ ಎಂದೆಂದು ಇರುವೆನು. ಯೇಸು ದೇವಾ ಅರ್ಪಿಸುವೆ ನನ್ನನ್ನೇ ಅರ್ಪಿಸುವೆ. ಯೇಸು ದೇವಾ ಅರ್ಪಿಸುವೆ ನನ್ನನ್ನೇ ಅರ್ಪಿಸುವೆ. ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು. ಸ್ವೀಕರಿಸು ನನ್ನನ್ನ ಮಾರ್ಪಡಿಸಪ್ಪ ನನ್ನಲ್ಲೀಗ ವಾಸ ಮಾಡು. ನನ್ನ ಪ್ರಾಣ ಶರೀರವು ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ ನನ್ನಲ್ಲೇ ಜೀವಿಸು ರಾಜ. ನನ್ನ ಪ್ರಾಣಾತ್ಮ ಶರೀರವು ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ ನನ್ನಲ್ಲೇಸು ಜೀವಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯ. ಕೊರಿಂಥಿಯರ್ ಪುಸ್ತಕವನ್ನ ಸಮೀಪವಾಗಿ ಒಂದು ವಾರದ ಒಳಗಡೆ ಅದು 1ನೇ ಕೊರಿಂಥಿಯರ್ ಪುಸ್ತಕ 2ನೇ ಕೊರಿಂಥಿಯರ್ ಪುಸ್ತಕ ಒಂದು ಮುಗಿಸಿದೆ, 2ನೇ ಸತಿನೂ ಮುಗಿಸಿದೆ. ಅದನ್ನ ಇನ್ನೂ ಓದ್ತಾ 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 ಇರ್ಬೇಕಂತ ಒಂದು ಭಾರ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಒಂದೇ ಒಂದು ಮೊದಲನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳು ಮಾತ್ರ ತೆಗೆದು ಇವತ್ತು ಪ್ರಸಂಗ ಮಾಡುವುದಕ್ಕೆ ಕರ್ತನು ನನ್ನನ್ನು ಬಲಪಡಿಸುತ್ತಾನೆ. ನನ್ನನ್ನು ಮರೆ ಮಾಡಿ ನಿಮಗಾಗಿ ನನಗಾಗಿ ಕರ್ತನು ಮಾತಾಡಲಿಕ್ಕಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 1 ಕೊರಿಂಥಿಯ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ಓದಿ. ದೇವರು ನಂಬಿಗಸ್ತನು. ದೇವರು ನಂಬಿಗಸ್ತನು. ದೇವರು ಯಾವಾಗಲೂ ಈ ವಾಕ್ಯವನ್ನ ನಿಮ್ಮ ಹೃದಯದಲ್ಲಿ ಏನ್ ಮಾಡ್ರಿ, ಅದು ಸಾಧಾರಣ ಪೆನ್ ಅಲ್ಲ, ಮೊಳೆ ತಗೊಂಡು ಬರೆದಿಟ್ಕೊಳ್ರಿ. ಹಲ್ಲೆಲೂಯ. ಯಾವತ್ತೂ ದೇವರ ಕೈ ಬಿಡುವುದಿಲ್ಲ. ದೇವರು ಯಾರು? ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಹಲ್ಲೆಲೂಯ. ಒಂದು ಕರುವಿಕೆ, ದೊಡ್ಡ ಒಂದು ಕರುವಿಕೆ. ಹಲ್ಲೆಲೂಯ. ಪ್ರತಿಯೊಂದು ಮನುಷ್ಯನು ಕರುವಿಕೆಯನ್ನ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯ. ಆದ್ರೆ ಕರುವಿಕೆ ಅರ್ಥ ಗೊತ್ತಾಗ್ತಾ ಇಲ್ಲ. ದೇವರು, ಒಳ್ಳೆ ದೇವರು ಇವತ್ತು ಕ್ರೈಸ್ತನಾಗಿ ಇರುವಂತ ನಿಮ್ಮನ್ನ ನನ್ನನ್ನ ಕರೆದಂತ ಉದ್ದೇಶ ಆತನ ಮಗನಾಗಿರುವಂತ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವುದಿಗೆ. ಸ್ವಲ್ಪ ಪಕ್ಕದಲ್ಲಿ ಕೈ ಕೊಟ್ಟು ಕೇಳ್ರಿ, ಇವತ್ತು ನೀವು ಯಾರ ಅನ್ಯೋನ್ಯತೆಯಲ್ಲಿ ಇದ್ದೀರಾ ಅಂತ ಹೇಳಿದಾರ? ಕೇಳ್ರಿ ಅಲ್ಲ, ಅಲ್ಲಿ ವಿಲ್ಸನ್ ಕೇಳ್ರಲ್ಲ ಅವರ. ಇವತ್ತು ನೀವು ಯಾರ ಅನ್ಯೋನ್ಯತೆಯಲ್ಲಿ ಇದ್ದೀರಿ? ಅವ್ರು ಏನಂದ್ರು, ಏನೋ ಹೇಳಿದ್ರ? ಎಲ್ಲಾರ ಕ್ಲೋಸ್ ಅಪ್ ಅಡ್ವರ್ಟೈಸ್ ಅಲ್ಲಿ ಮಾತ್ರ ತೋರಿಸ್ತಾ ಇದ್ದಾರೆ. ಸರಿ, ಈಗ ನಿಮ್ಮ ಹೃದಯದಲ್ಲಿ ಕೇಳ್ರಿ, ನಾನು ಯಾರ ಅನ್ಯೋನ್ಯತೆಯಲ್ಲಿ ಇದ್ದೀನಿ? ನನ್ನ ದೇವರು ನನ್ನನ್ನು ರಕ್ಷಿಸಿದಂಥದ್ದು, ನನ್ನ ದೇವರು ನನ್ನನ್ನು ಕಾಪಾಡಿದಂಥದ್ದು, ಇವತ್ತು ಆತನ ಆಲಯದಲ್ಲಿ ನನ್ನನ್ನು ಕೂತ್ಕೊಳ್ಳುವಂತೆ ಮಾಡಿದಂಥದ್ದು
ಆತನ ಮಗನ ಸಂಗಡ ಹಲ್ಲೆಲೂಯಾ ಅನ್ಯೋನ್ಯತೆಯಲ್ಲಿ ಇರುವುದಿಗೆ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ದೇವ ಇದೇ ನಿನ್ನ ಕರುವಿಕೆ. ನೀ ಅದರಲ್ಲಿ ಯಾವಾಗೆಲ್ಲ ಇರ್ತೀಯೋ ಅವಾಗಲೆಲ್ಲ ಏನಾಗ್ತದೆ, ದೇವರು ನಿನ್ನ ಯೂಸ್ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲದಿದ್ರೆ ನೀವೇ ನಿಮ್ಮನ್ನ ಯೂಸ್ ಮಾಡ್ಕೊಳ್ತೀರಾ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರ. ಆಯ್ತು, ಇನ್ನೊಂದು ವಾಕ್ಯ ಅಲ್ಲಿ ಸುಂದರವಾಗಿದೆ, ನೋಡೋಣ. 17ನೇ ವಾಕ್ಯ ಓದಮ್ಮ. 17. ಸುವಾರ್ತೆಯನ್ನು ಸಾರುವುದಕ್ಕೆ ಹಾ ಕ್ರಿಸ್ತನು ನಮ್ಮನ್ನು ಕಳುಹಿಸಿದರು, ಹಾ ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಇನ್ನು ವಾಕ್ಯದಲ್ಲಿ ಸಾಧುರ್ಯದಿಂದ ಅಂದ್ರೆ ಜ್ಞಾನದಿಂದ ಸಾರುವುದಕ್ಕೆ ನಮ್ಮನ್ನ ಕಳಿಸಿಕೊಟ್ಟಿಲ್ಲ. ಹಾಗೆ ಸಾರಿದರೆ ಹಾ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಆ ರೀತಿಯಾಗಿ ನಾನು ಸಾರಿದರೆ ಕ್ರಿಸ್ತನ ಶಿಲುಬೆ ಏನಾಗ್ತದೆ, ನಿರರ್ಥಕವಾಗುವುದು. ಶಿಲುಬೆಯ ವಿಷಯವಾದ ಮಾತು ವಾಕ್ಯ ಶಿಲುಬೆಯ ವಿಷಯವಾಗಿಯೇ ದೇವರು ನಮ್ಮನ್ನ ಪ್ರಸಂಗ ಮಾಡಿಕೆ ಕರ. ಈ ಲೋಕದ ಬುದ್ಧಿಯಲ್ಲಿ ಅಲ್ಲ, ಲೋಕದ ಜ್ಞಾನದಲ್ಲಿ ಅಲ್ಲ, ಏನೋ ಮಾತಾಡಿ ಅಲ್ಲಿ ಇಲ್ಲಿ ಕವರ್ ಮಾಡಿ ಅವರ ಹತ್ರ ಕರಘೋಷಗಳನ್ನ ತಗೊಂಡು ಅವರನ್ನ ದೇವರ ವಾಕ್ಯದಲ್ಲಿ ಇಲ್ಲದಂತ ವಿಷಯಗಳನ್ನು ಅಥವಾ ಈ ಲೋಕವು ಅಂಗೀಕರಿಸಿಕೊಳ್ಳುವಂತ ಜ್ಞಾನದಲ್ಲೋ ಪ್ರಸಂಗ ಮಾಡುವುದಿಗೆ ನಮ್ಮನ್ನ ಕರೆದಿಲ್ಲ. ಒಂದು ಮಾಡುವುದಕ್ಕೆ ಕರೆದ, ಆತನ ಶಿಲುಬೆಯ ಕುರಿತಾಗಿ ಪ್ರಸಂಗಿಸುವುದಿಗೆ. ಹಲ್ಲೆಲೂಯಾ. ನಡೆದದನ್ನ ನಡೆದಂಗೆ ಪ್ರಸಂಗಿಸುವುದಿಗೆ. ಅಲ್ಲಿ ಏನಿದ್ದೋ ಅದನ್ನ ಮರೆ ಮಾಡದೆ ಸತ್ಯವನ್ನ ಸತ್ಯವಾಗಿ ಪ್ರಸಂಗ ಮಾಡುವುದಿಗೆ ದೇವರು ನಮ್ಮನ್ನ ಕರೆದ ಎಂಬುದಾಗಿ ಇಲ್ಲಿ ಪೌಲ್ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡ್ರಿ. 1-2 ಓದಿ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ, ನಾನಂತೂ ನನ್ನ ಬುದ್ಧಿಯಿಂದ ನನ್ನ ಆಲೋಚನೆಯಿಂದ ಹೇಳದೆ ದೇವರು ಹೇಳಿಕೊಟ್ಟಂದ ಮಾತನ್ನು ಮಾತ್ರ ತಿಳಿಸುವವನಾಗಿ ಇದೇನೆ ಹೊರತು ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ, ನಮ್ಮನ್ನ ನೀವು ತಿಳಿದುಕೊಳ್ಳಬೇಕು, ನಮ್ಮ ಪವರನ್ನ ತಿಳಿದುಕೊಳ್ಳಬೇಕು ಎಂಬುದಾಗಿ ನಿಮಗೆ ತಿಳಿಸಿಕೊಡದೆ ಶಿಲುಬೆಯಲ್ಲಿ ಹಾಕಲ್ಪಟ್ಟಂದ ಯೇಸುವೇ ಮಾತ್ರ, ಆತನ ಹೊರತು ನೀವು ಬೇರೆ ಯಾವುದನ್ನು ತಿಳ್ಕೋಬಾರದು ಎಂಬುದಕ್ಕೋಸ್ಕರ ನಿಮ್ಮ ಮಧ್ಯದಲ್ಲಿ ಬಂದಿವೆ. ಹಲ್ಲೆಲೂಯಾ. ಇವತ್ತು ಅನೇಕರು ಪಾಸ್ಟರ್ಗಳನ್ನ ಸ್ಟಡಿ ಮಾಡ್ತಾರೆ, ಯೇಸುವನ್ನ ಸ್ಟಡಿ ಮಾಡಕ್ಕೆ ಮರೆತು ಬಿಟ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಲೋಕ ಹಂಗೆ, ಕ್ರೈಸ್ತ ಲೋಕವನ್ನು ಕೂಡ ಆಡಂಬರವಾದ ಒಂದು ಲೋಕವಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಪಾಸ್ಟರ್ ಹಾಕಿದಂತ ಕೋಟ್ ಹಾಕಬೇಕು, ಪಾಸ್ಟರ್ ಹಾಕಿದಂತ ಶೂ ಹಾಕಬೇಕು, ಪಾಸ್ಟರ್ ಕಚ್ಚಿಪಿಣ ತೆಗೆದು ಹಿಂಗ್ ಮಾಡುವಾಗ ನಾನು ಕೂಡ ಕಚ್ಚಿಪಿಣ ತೆಗೆದು ಹಂಗ್ ಮಾಡ್ಬೇಕು. ಹಲ್ಲೆಲೂಯಾ. ಎಲ್ಲ ಮೇಕಪ್. ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹಾಗೆ ಹೇಳಿದ, ನನ್ನನ್ನ ತೋರಿಸಿಕೊಡೋಕೆ ಬಂದಿಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ನಿನಗೆ ತೋರಿಸಿಕೊಡುವುದಕ್ಕೆ ನಾನು ಬಂದೇನೆ ಎಂಬುದಾಗಿ ಹೇಳಿದ. 23ನೇ ವಾಕ್ಯ, 1ನೇ ಅಧ್ಯಾಯ 23ನೇ ವಾಕ್ಯವದಮ್ಮ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ನಾವಾದರೂ ತಿರುಗಾ ಹೇಳ್ತಾನೆ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತರನ್ನ ಏನ್ ಮಾಡ್ತೇವೆ, ಪ್ರಚುರಪಡಿಸುತ್ತೇವೆ. ಸಾಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಯ್ಯ ಇದೆ ಆ ಶಿಲುಬೆಯಲ್ಲಿ ಇವತ್ತು ಧ್ಯಾನಿಸಲಾಗಿದೆ. ಹಲ್ಲೆಲೂಯಾ. ಯಾಕೆ ಒಬ್ಬ 3ನೇ ಆಕಾಶ ಏರಿ ಹೋಗಿದಂತ ಒಬ್ಬ ವ್ಯಕ್ತಿ, ಪರದೇಶಿಯನ್ನ ನೋಡಿದಂತ ವ್ಯಕ್ತಿ, ಅಲ್ಲಿ ಮನುಷ್ಯರು ಮಾತನಾಡೋದಕ್ಕೆ ಮನುಷ್ಯರಲ್ಲಿ ಇಲ್ಲದಂತ ಭಾಷೆಯನ್ನ ಕೇಳಿದಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಯೇಸು ಕ್ರಿಸ್ತನ ಹೊರತು, ಅದು ಶಿಲುಬೆಯಲ್ಲಿ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನ ಹೊರತು ಬೇರೆ ಯಾವ್ದು ಕೂಡ ನೀವು ತಿಳಿಬಾರದು, ಗೊತ್ತಾಗಬಾರದು ಎಂಬುದಕ್ಕೋಸ್ಕರ ನಾನು ಪ್ರಚಾರ ಮಾಡ್ತೇನೆ ಅಂತ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ಏನಾಯಿತು ಸ್ವಲ್ಪ ಗಮನಿಸೋಣ. ಯೆಶಾಯ ಪ್ರವಾದನೆ ಪುಸ್ತಕದಲ್ಲಿ 53ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ 5ನೇ ವಾಕ್ಯವನ್ನ, ಶಿಲುಬೆ ಏನ್ ಮಾಡಿತ್ತು, ಶಿಲುಬೆಯಲ್ಲಿ ಏನ್ ನಡೆದಿತ್ತು ಎಂಬುದಾಗಿ, ಏನ್ ನಡೆಯುತ್ತದೆ ಎಂಬುದಾಗಿ, ಯೇಸು ಕ್ರಿಸ್ತನ ಹುಟ್ಟುವುದಕ್ಕೆ ಎಷ್ಟೋ ವರ್ಷಕ್ಕೆ ಹಿಂದೆ ಅಲ್ಲಿ ಬರೆದಿಟ್ಟಿರುವುದನ್ನ ನಾವು ನೋಡೋಣ, ಗಮನಿಸಿ. ನಿಜವಾಗಿಯೂ
ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ನಿಜವಾಗಿಯೂ ಆ ಕಲ್ವಾರಿ ಶಿಲುವೆಯಲ್ಲಿ ನಮ್ಮ ಸಂಕಷ್ಟವನ್ನು ಆತನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು. ನಾವು ಅನ್ಕೊಂಡೇವೆ, ಅಯ್ಯೋ ಪಾಪ ಯೇಸು ಕ್ರಿಸ್ತನಿಗೆ ಯಾಕೆ ಈ ಪರಿಸ್ಥಿತಿ ಎಂಬುದಾಗಿ ಅನ್ಕೊಂಡೇವೆ. ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ನನಗೆ ಸುಕ್ಷೇಮವನ್ನ ಉಂಟು ಮಾಡುವಂತ ದಂಡನೆಯನ್ನ ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. ಹಲ್ಲೆಲೂಯ. ಅಯ್ಯ, ನನ್ನ ಅಕ್ರಮಕ್ಕಾಗಿ, ನನ್ನ ರೋಗಕ್ಕಾಗಿ, ನನ್ನ ಬಾಧೆಗಾಗಿ ಶಿಲುವೆ ಏನ್ ಮಾಡಿತ್ತು? ಶಿಲುವೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಒಪ್ಪಿಸಿಕೊಟ್ಟ. ಇವತ್ತು ನಾನು ಸುಖವಾಗಿದ್ದೇನೆಂದ್ರೆ ಆತನ ಶಿಲುವೆಯಿಂದಲೇ ನಾನು ಸುಖವಾಗಿದ್ದೇನೆ. ನಿನ್ನ ಅಕ್ರಮವು ಎಲ್ಲಿ ಶಮಿಸಲ್ಪಡ್ತದೆ? ಆತನ ಶಿಲುವೆಯಲ್ಲಿಯೇ ನಿನ್ನ ಅಕ್ರಮವು ಶಮಿಸಲ್ಪಡ್ತದೆ. ನಿನ್ನ ರೋಗವು ಎಲ್ಲಿ ಗುಣವಾಗ್ತದೆ? ಆತನ ಶಿಲುವೆಯಲ್ಲಿಯೇ ನನ್ನ ರೋಗವು ಗುಣವಾಗ್ತದೆ. ಎಲ್ಲಿಂದ ನನಗೆ ಆಶೀರ್ವಾದ ಸಿಗ್ತದೆ? ಆತನ ಶಿಲುವೆಯಲ್ಲಿ ಕೊಟ್ಟಂತ ಪ್ರಾಣದಿಂದಲೇ ನನಗೆ ಆಶೀರ್ವಾದ ಸಿಗ್ತದೆ ಎಂಬುದಾಗಿ ಯೆಶಾಯ ಪ್ರವಾದನೆ ಪುಸ್ತಕದಲ್ಲಿ ಬರೆದಿದ್ದರು. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, 14ನೇ ವಾಕ್ಯ. ಓದಮ್ಮ. ಕರೆಕ್ಟಾಗಿ ಹೇಳಿದ ಗಲಾತ್ಯ ಪತ್ರಿಕೆ 3:13-14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು, ಗಮನಿಸ್ರಿ, ಇಸ್ರಾಯೇಲಿನ ಹಕ್ಕಲ್ಲಿ ಪಾಲುಕಾರರು ಇಲ್ಲದಂತ ವ್ಯಕ್ತಿಗೆ ಅಬ್ರಹಾಮ ನಂಬಿಕಸ್ತ. ನಮ್ಮಂತೆ ಅಪನಂಬಿಕೆ ಉಳ್ಳವನು ಯಾರು ಇಲ್ಲ. ಆದ್ರೆ ಈ ಅಪನಂಬಿಕೆ ಉಳ್ಳವನನ್ನ ಆ ನಂಬಿಕಸ್ತನ ಸಂಗಡ ಸೇರಿಸುವುದಕ್ಕಾಗಿ ಹೋದ್ರಿ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪಗಳಿಂದ ನಮ್ಮ ನಿಮಿತ್ತವಾಗಿ ಶಿಲುವೆಯಲ್ಲಿ ಶಾಪಗ್ರಸ್ತನಾದ. ಹಲ್ಲೆಲೂಯ. ಅಪ್ಪಾಕಾಸೆ ನೀತಿವಂತನೆ ಎಂಬುದಾಗಿ ಹೆಸರು ಪಡೆದುಕೊಂಡು ಸಮಸ್ತ ಆಶೀರ್ವಾದಕ್ಕೆ ಯೋಗ್ಯನಾಗಿದ್ದಂತ ಅಬ್ರಹಾಮನಂತೆ ನೀವು ನಾನು ಆಶೀರ್ವಾದ ಹೊಂದುವುದಕ್ಕಾಗಿ ಆ ಶಿಲುವೆಯಲ್ಲಿ ಆತನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳಿಕೊಡ್ತಾರೆ. ಒಂದು ಸ್ಟೋರಿ ಅಲ್ಲ, ನಡೆದಂತ ಒಂದು ಘಟನೆ. ನ್ಯೂಸ್ ಪೇಪರ್ ಅಲ್ಲಿ ಬಂದಿದಂತ ಒಬ್ಬ ಸೇವಕರು ಅದನ್ನ ಹೇಳಿದರು. ನಿಮ್ಮ ಮನೆಯಲ್ಲಿ ಅದನ್ನ ಹೇಳಕ್ಕೆ ಬಯಸುತ್ತಾರೆ. ಒಬ್ಬ ವ್ಯಕ್ತಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ, ಬಹಳ ಒಳ್ಳೆ ಮನುಷ್ಯ. ದಿಢೀರಂದ ಬ್ಯಾಂಕಲ್ಲಿ ದುಡ್ಡು ಕಳ್ಳತನವಾಯಿತು. ಇವರೇ ಅದನ್ನ ಕಳ್ಳತನ ಮಾಡಿದ್ದಾರೆ ಎಂಬುದಾಗಿ ಅವರು ಆಫೀಸರ್ ತಿಳ್ಕೊಂಡು ಇವರನ್ನ ಅರೆಸ್ಟ್ ಮಾಡಿದರು, ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಅವರೆಷ್ಟು ಹೇಳಿದ್ರು, ಅಯ್ಯ ನಾನು ನಿರಪರಾಧಿ, ನಾನು ಈ ತಪ್ಪು ಮಾಡಿಲ್ಲ, ನಾನು ಒಳ್ಳೆಯವನು, ನಾನು ದುಡ್ಡನ್ನ ಕಳ್ಳತನ ಮಾಡಿಲ್ಲ. ಎಷ್ಟೋ ಹೇಳಿದ್ರು, ಕೇಳಿಲ್ಲ. ಅವರನ್ನ ಜೈಲಲ್ಲಿ ಹಾಕಿದರು. 15 ದಿವಸ ಆದ ನಂತರ ನಿಜವಾಗಿ ಕಳ್ಳತನ ಮಾಡಿದವನು ಸಿಕ್ಕಿದ. ಆ ನಂತರ ಇವರ ಹತ್ರ ಹೋಗಿ ಕ್ಷಮಾ ಕೇಳಿ ಇವರನ್ನ ಬಿಡುಗಡೆ ಮಾಡಿದ್ರು. ಇವರು ಬಿಡುಗಡೆ ಆಗಿ ಮನೆಗೆ ಬರುವಾಗ ಮನೆಯವರಿಗೆ ಭಯಂಕರ ಖುಷಿ. ಅವರ ಹೆಂಡತಿ, ಅವರ ಮಕ್ಕಳು, ಅವರ ಸಂಬಂಧಿಕರು ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಅವರು ಬಂದಾಗ ಅವರಿಗೆ ದೊಡ್ಡ ಜೋರಾಗಿ ಒಂದು ಔತಣವನ್ನು ಸಿದ್ಧಪಡಿಸಿ ಎಲ್ಲರೂ ಸಂತೋಷವಾಗಿದ್ರು. ಎಲ್ಲ ಮುಗಿತ್ತು. ಅವರು ಹೋಗಿ ತನ್ನ ಕೋಣೆಯಲ್ಲಿ ಹೋಗಿ ಮಲಗಕ್ಕೆ ಹೋಗಿದಾಗ ಕದ ಮುಚ್ಚಿಕೊಂಡ್ರು. ಬೆಳಗ್ಗೆ ಬಹಳ ಹೊತ್ತಾಯ್ತು, ಕದ ತೆರೆದಿಲ್ಲ. ಎಲ್ಲರಿಗೂ ಭಯ, ಯಾಕೆ ಇನ್ನೂ ಅವರು ಕದ ತೆರೆದಿಲ್ಲ ಅಂತ. ಕದ ಪಡೆದಾಗ ಡೋರ್ ಓಪನ್ ಮಾಡಕ್ಕೆ ರೆಡಿ ಇಲ್ಲ. ಒಡೆದು ಒಳಗಡೆ ಹೋಗಿದಾಗ ಅವರಲ್ಲಿ ನೇಣು ಹಾಕೊಂಡು ಸೆತ್ತಿದ್ರು. ಅಲ್ಲಿ ಒಂದು ಲೆಟರ್ನ ಬರೆದಿಟ್ರಂತ. ಏನಂತ? ನಾನು ನಿರಪರಾಧಿ ಎಂಬುದಾಗಿ ಅವರು ನನ್ನ ಬಿಡುಗಡೆ ಮಾಡಿದ ಖರೆ, ಆದರೆ ನಾನು ಜೈಲಿಗೆ ಹೋಗಿದವನು
ಎಂಬುದಾದ ಮಾತು ನನ್ನ ಮಕ್ಕಳನ್ನ ಕಾಡಿಸ್ತದೆ. ನನ್ನ ಮಕ್ಕಳು ಹೋಗುವಾಗ, ನನ್ನ ಮಗಳು ಹೋಗುವಾಗ, ನನ್ನ ಮಗ ಹೋಗುವಾಗ, ಇವ ಅಪ್ಪನ ಜೈಲಿಗೆ ಹೋಗಿದ್ದವನು ಎಂಬುದಾಗಿ ಹೇಳಿ ನನ್ನ ಮಕ್ಕಳನ್ನ ಕೇಳಿ ಮಾಡುವವರು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನಾನು ಸಾಯ್ತೀನಿ, ನಾನು ಸಾಯಲೇಬೇಕು, ನಾನು ಸಾಯ್ತೀನಿ ಎಂಬುದಾಗಿ ಹೇಳಿ ಅವನು ಸತ್ತಾನಂದ. ಅದರಲ್ಲಿ ಏನು ಉಪಯೋಗ ಇಲ್ಲ. ಆದ್ರೆ ಯೇಸು ಸತ್ತದಕ್ಕೆ ವ್ಯತ್ಯಾಸ. ಕುಡುಕನು ಕುಡುಕತನದಲ್ಲಿ ಸಾಯಬಾರದು, ವಿಭಚಾರನು ವಿಭಚಾರದಲ್ಲಿ ಸಾಯಬಾರದು, ಕಳ್ಳನು ಕಳ್ಳತನದಲ್ಲಿ ಸಾಯಬಾರದು, ದರಿದ್ರನು ದರಿದ್ರದಲ್ಲಿ ಸಾಯಬಾರದು, ರೋಗಿಗಳು ರೋಗದಲ್ಲಿ ಸಾಯಬಾರದು ಎಂಬುದಕ್ಕೋಸ್ಕರ ನಾನು ಸಾಯಲಿ, ನನ್ನ ಮಕ್ಕಳಿಗಾಗಿ. ಅನ್ಯನಾಗಿಯೇ ಸಾಯಬಾರದು ಎಂಬುದಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಶಿಲುಬೆಯಲ್ಲಿ ನಾನು ಸಾಯ್ತೀನಿ ಎಂಬುದಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದನು. ಹಲ್ಲೆಲೂಯ. 1 ಕೊರಿಂಥಿಯ 6ನೇ ಅಧ್ಯಾಯ 9ನೇ ವಾಕ್ಯ 9ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ಓದನ್ನ ಅನ್ಯಾಯಗಾರರು ಗಮನಿಸಿ. ಯಾರಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟನು ಅಂದ್ರೆ ಅನ್ಯಾಯಕಾರನು. ಓದಮ್ಮ. ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು, ಅವನು ಅನ್ಯಾಯ ಮಾಡಿದಂತ ಕಾರಣ ಅವನ ದೇವರ ರಾಜ್ಯಕ್ಕೆ ಪಾತ್ರನಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ ಎಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹ ಆರಾಧಕರು, ವ್ಯಭಿಚಾರಿಗಳು, ಬಿಟ್ಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರಲ್ಲಿ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ರಾಜ್ಯಕ್ಕೆ ಪಾತ್ರರಾಗುವುದಿಲ್ಲ ಕರೆ. ಆದ್ರೆ ಇವರನ್ನ ಪಾತ್ರರಾಗಿ ಮಾಡುವುದಕ್ಕೆ ದೇವರು ಏನ್ ಮಾಡಿದ? ಕೆಳಗೆ ಹೋದ್ರಿ. ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ. ನಿಮ್ಮಲ್ಲಿ ಕುಡಿಕರಾಗಿ, ಅನ್ಯಾಯಕರಾಗಿ, ವ್ಯಭಿಚಾರರಾಗಿ, ಬಿಟ್ಟರಾಗಿ ನೀವಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ, ಹಲ್ಲೆಲೂಯ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನದಲ್ಲಿ ತೊಳೆದುಕೊಂಡಿರಿ. ಆತನ ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಂತ ಕಾರಣ ಪಾಪದಲ್ಲಿ ಸಾಯಬೇಕಾಗಿರುವಂತ ನೀನು ನಾನು ಸಾಯಬೇಕಾಗಿರುವಂತ ಅದೇ ಸ್ಥಳದಲ್ಲಿ ನನ್ನ ಮಕ್ಕಳಿಗಾಗಿ ನಾನು ಸಾಯಲಿ ಎಂಬುದಾಗಿ ಆ ಶಿಲುಬೆಯಲ್ಲಿ ದೇವರ ಪ್ರಾಣ ಕೊಟ್ಟ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡ್ರಿ, ಅಲ್ಲಿ ಎಬ್ರಾಯ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ 15ನೇ ವಾಕ್ಯ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗವು. ಓದು. ಶ್ವೇತ ಮುಂದೆ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಇರುವುದರಿಂದ ಕಾರಣ ಆತನು ಅವರಂತೆಯೇ ಈ ಲೋಕಕ್ಕೆ ಮಾಂಸಧಾರಿಯಾಗಿ ಇಳಿದು ಬಂದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನ ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ. ಪಾಪದ ಸಂಬಳ ಮರಣ. ಪಾಪ ಮಾಡುವಂತ ಪ್ರತಿಯೊಬ್ಬರಿಗೆ ಮರಣ ಕೊಡುವಂತ ಮರಣ ಅಧಿಕಾರಿಯಾಗಿ ಇರುವಂತ ಸೈತಾನನ್ನ ನಿನ್ನ ಜೀವಿತದಿಂದ ನನ್ನ ಜೀವಿತದಿಂದ ನಾವು ಸೈತಾನನ ಗೆಲ್ಲಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾವೆಲ್ಲರೂ ಪಾಪದಲ್ಲಿ ಅವನಿಗೆ ಅಧೀನರಾಗಿಬಿಟ್ಟೇವೆ. ಅವನ ನಮ್ಮನ್ನು ಆಳುತ್ತಾನ ಅಧಿಕಾರಿ. ಅವನಿಂದ ನಾವು ಬಿಡುಗಡೆ ಹೊಂದುವುದಿಗೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮರಣದ ಮೂಲಕವಾಗಿ ಸುಮ್ಮನೆ ಅದನ್ನು ನಮಗೆ ತಕ್ಕೊಟ್ಟಿಲ್ಲ. ನೀವು ಅನ್ಕೊಂಡ್ರಿ ರಚನೆ ಸುಮ್ಮನೆ ಸಿಕ್ಕಿತ್ತು. ಕ್ರೈಸ್ತನಾಗಿ ಇಲ್ಲಿ ಬಂದು ಕೂತ್ಕೊಳ್ಳುವಂತ ಈ ಬಾಳು ಸುಮ್ಮನೆ ಸಿಕ್ತೆ ಅಂತ ಅನ್ಕೊಂಡ್ರಿ. ಪ್ರಾಣ ಕೊಟ್ಟು ನನ್ನನ್ನ ದೇವರು ರಚಿಸಿದ. ಹಲ್ಲೆಲೂಯ. ನಿನ್ನ
ನನ್ನನ್ನ ಅಧೀನದಲ್ಲಿ ಇಟ್ಟಿರುವಂತ ಮರಣದ ಅಧಿಕಾರಿಯನ್ನ ನಿನ್ನ ಜೀವಿತದಿಂದ ನನ್ನ ಜೀವಿತದಿಂದ ಅವನಿಂದ ನಮಗೆ ಬಿಡುಗಡೆ ಸಿಗುವುದಕ್ಕಾಗಿ ದೇವರು ಕೊಟ್ಟಂತ ಬೆಲೆ ತನ್ನ ಪ್ರಾಣ, ಹೇಳೋಯ ಪ್ರಾಣವನ್ನ ಕೊಟ್ಟು ಏನ್ ಮಾಡದ ದೇವರು? ಆ ಮರಣದ ಅಧಿಕಾರಿಯನ್ನ ಕೊಂದು ಕೆಳಗೋಲಮ್ಮ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನು ದೇವದೂತರನ್ನು ಹಿಡಿದವನೆಂದು ಸಾಕು. ಹಲ್ಲೆಲೂಯ. ಇಲ್ಲಿ ತಮಿಳ್ ಬೈಬಲ್ ಹೇಳ್ತದೆ, ಅನ್ಯರಿಗಾಗಿ ಸಹ ಯೇಸುವನ್ನ ಬೇಡ ಎಂಬುದಾಗಿ ಇವತ್ತು ಹೇಳ್ತಾರಲ್ಲ. ಸಿಲುವೆ ಬೇಡ, ಯೇಸು ಬೇಡ, ಯೇಸು ಕ್ರಿಸ್ತನ ಎಂಬುದಾದ ದೇವರು ಬೇಡ ಎಂಬುದಾಗಿ ಹೇಳ್ತಾರಲ್ಲ. ಇವರ ಅಕ್ರಮವನ್ನ, ಇವರ ಪಾಪವನ್ನ, ಇವರು ಸೈತಾನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಕೊಟ್ಟು ಇವರನ್ನು ಸಹ ಪ್ರೀತಿಸಿದನು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಫೆಸಿಯ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯ ಓದಿ ನೋಡ್ರಿ. ಅಲ್ಲಿ ನಿರೀಕ್ಷೆ ಇಲ್ಲದಂತವರು, ದೇವರು ಅವರಿಗೆ ಇಲ್ವೇ ಇಲ್ಲ. ದೇವರ ಸಂಕಲ್ಪ ಇಲ್ಲದವರಿಗೆ ದೇವರ ಸಂಕಲ್ಪವನ್ನ ಉಂಟು ಮಾಡುವುದಕ್ಕೆ, ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆಯನ್ನ ಉಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಸಿಲುವೆಯನ್ನ ಹೊತ್ತುಕೊಂಡನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೊಲೊಸ್ಸೆಯ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ ಈ ರೀತಿ ಹೇಳ್ತದೆ, ಆತನ ಸಿಲುವೆಯ ರಕ್ತವನ್ನ ಸುರಿಸಿದಂತ ಕಾರಣ ಇಡೀ ಲೋಕಕ್ಕೆ ಸಮಾಧಾನವನ್ನ ತಕ್ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಓದನ ಕೊಲೊಸ್ಸೆಯ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯವನ್ನ ಸ್ವಲ್ಪ ಓದನ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ದೊರೆತನಗಳನ್ನ, ಅಧಿಕಾರಗಳನ್ನ, ಅದರ ಕ್ರಿಯೆಗಳನ್ನ ಅಳಿಸಿ ಮತ್ತು ಮಾಟ ಮಂದಿರದಲ್ಲಿ, ದೆವ್ವದಲ್ಲಿ, ಕಟ್ಟುಗಳಲ್ಲಿ ಇರುವಂತ ಜನರನ್ನ ಬಿಡಿಸುವುದಕ್ಕಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅದರ ಅಧಿಕಾರಗಳನ್ನ ಸಿಲುವೆಯಲ್ಲಿ ನಿನಗಾಗಿ ನನಗಾಗಿ ಗೆದ್ದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀ ನೋಡೋಣ, 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ ಹೇಳ್ತದೆ, ಪಾಪದಲ್ಲಿ ಇದ್ದವರನ್ನ ನೀತಿವಂತರಾಗಿ ಪರಿಶುದ್ಧರಾಗಿ ಮಾರ್ಪಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅಲ್ಲಿ ಒಟ್ಟು ಕುಂಟನಾಗಿ ಇದ್ದವನನ್ನ ಪೇತ್ರನು, ಯೋಗಾನು ಅವನಿಗೆ ಸ್ವಸ್ಥತೆಯನ್ನ ಕೊಟ್ಟಾಗ, ಅದ್ಭುತವನ್ನ ಮಾಡಿದಾಗ ಎಲ್ಲರೂ ಅವರನ್ನು ಆಶ್ಚರ್ಯವಾಗಿ ನೋಡಿದಾಗ ಪೇತ್ರನು ಹೇಳಿದ, ಯಾಕಪ್ಪ ನಮ್ಮನ್ನ ಯಾಕೆ ನೀವು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನಮ್ಮ ಕೈಯಿಂದ ಇದಾಗ್ಲಿಲ್ಲ, ನಮ್ಮ ಶಕ್ತಿಯಿಂದ ಇದಾಗ್ಲಿಲ್ಲ, ನಮ್ಮ ಬುದ್ಧಿಯಿಂದ ಆಗ್ಲಿಲ್ಲ, ನಮ್ಮ ಭಕ್ತಿಯಿಂದ ಆಗ್ಲಿಲ್ಲ, ಸಿಲುಬೆಯಲ್ಲಿ ತೂಕಾಕಲ್ಪಟ್ಟ ಯೇಸು ಕ್ರಿಸ್ತನಿಂದಲೇ ಈ ಅದ್ಭುತ ನಡೆದಿತ್ತು. ಹಲ್ಲೆಲೂಯ. ಸಿಲುಬೆ ಪಾಪ ಕ್ಷಮಾಪಣೆಯನ್ನ ಕೊಟ್ಟಿತ್ತು. ಸಿಲುಬೆ ದ್ರೋಹಿಯಾಗಿ ಇದ್ದು ಆ ದ್ರೋಹದ ನಿಮಿತ್ತ ನಾವು ಹೊಂದಿಕೊಳ್ಳಬೇಕಾಗಿರುವಂತ ಶಾಪದಿಂದ ನನ್ನನ್ನ ಬಿಡಿಸಿತ್ತು. ಸಿಲುಬೆ ನನ್ನ ರೋಗದಿಂದ ನನಗೆ ಬಿಡುಗಡೆ ಮಾಡಿತ್ತು. ಸಿಲುಬೆ ಸಾಯ್ಬೇಕಾಗಿದ್ದಂತ ನನ್ನನ್ನ ಇವತ್ತು ಬದುಕಿಸುವಂತೆ ಮಾಡಿತ್ತು. ಸಿಲುಬೆ. ಯಾವ ಮನುಷ್ಯನು ಸಿಲುಬೆಯಲ್ಲಿ ನಿಮಗೋಸ್ಕರ ಪ್ರಾಣ ಕೊಟ್ಟಿಲ್ಲ, ಕೊಟ್ಟಿದ್ರೂ ಸಹ ಅವನ ರಕ್ತ ನಮ್ಮ ಪಾಪಗಳನ್ನ ಶುದ್ಧಿ ಮಾಡುವುದಕ್ಕೆ ಯೋಗ್ಯತೆ ಇಲ್ಲ. ಆ ಪರಿಶುದ್ಧ ದೇವರು ಪಾಪವೇ ಇಲ್ಲದವನು. ಅದಕ್ಕೆ ರೋಮರ್ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ, ನೀತಿವಂತನಿಗಾಗಿ ಒಬ್ಬನು ಸಾಯುವುದು ಪರವಾಗಿಲ್ಲ, ಕೇಳಬಹುದು, ಆದರೆ ಪಾಪಿಗಾಗಿ, ಆತನನ್ನ ದೂಷಿಸಿದಂತ ವ್ಯಕ್ತಿಗಾಗಿ, ಆತನಿಗೆ ದ್ರೋಹ ಮಾಡಿದಂತ ವ್ಯಕ್ತಿಗಾಗಿ, ನಾನು ಪಾಪಿಯಾಗಿ ಇರುವಾಗಲೇ ನನ್ನ ಪಾಪಕ್ಕಾಗಿ ಯೇಸು ಕ್ರಿಸ್ತನು ಸಿಲುಬೆಯಲ್ಲಿ ಬಲಿಯಾಗಿದ್ದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 2ನೇ ಒಂದು ಕಾರ್ಯಗಳನ್ನ ಹೇಳಿ ನಾನೊಂದು 10 ನಿಮಿಷ ತಗೊಳ್ತೀನಿ. 3 ನಿಮಿಷ ಮಾತಾಡಕ್ ಆಗೋದಿಲ್ಲ, ನಾನು ಮುಗಿಸುತ್ತೇನೆ. ಅದೇ 1 ಕೊರಿಂಥಿಯ 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯವನ್ನ ನೋಡೋಣ. 18ನೇ ವಾಕ್ಯ. ಶಿಲುಬೆಯ ವಿಷಯವಾದ ಮಾತು, ಸಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ನಾಶನದ ಮಾರ್ಗದಲ್ಲಿ ಇರುವವರಿಗೆ ಅಂತ ಇದೆ. ಇಲ್ಲಿ ತಮಿಳ್ ಬೈಬಲ್ ಹೇಳ್ತದೆ, ಕೆಟ್ಟು ಹೋಗುವವರಿಗೆ ಅಥವಾ ಕೆಟ್ಟು ಹೋಗಿದವರಿಗೆ ಅದು ಹುಚ್ಚು ಮಾತಾಗಿದೆ.
ಶಿಲುವೆ ಪ್ರಸಂಗ ಅವರಿಗೆ ಏನಾಗುವುದಿಲ್ಲ, ಟೇಸ್ಟ್ ಆಗಿರುವುದಿಲ್ಲ. ಲೇಲೋಯ. ಏನೋ ಒಂದು 4 ಪ್ರಾಸ್ಪರಿಟಿ ಬಗ್ಗೆ ಮಾತನಾಡಿದ್ರೆ ವಾ ಸೂಪರ್, ಇವತ್ತು ಸಂದೇಶ ಎಷ್ಟು ಸೂಪರ್ ಆಗಿತ್ತು ಗೊತ್ತಾ ಅಂತ ಹೇಳಿ ಹೋಗ್ತಾರೆ. ಲೇಲೋಯ. ಆದರೆ ಶಿಲುವೆಯ ಮಾತು ಅನ್ಯನಿಗೆ ಮಾತ್ರ ಅಲ್ಲ, ಕೆಟ್ಟು ಹೋಗುವಂತ ಅಥವಾ ಕೆಟ್ಟು ಹೋಗಿದಂತ ಕ್ರೈಸ್ತನಿಗೂ ಸಹ ಅದು ಉಚ್ಚಿ ಮಾತಾಗಿದೆ. ರೇಲೂಯ. ಇವನು ಹೇಗೆ ಕೆಟ್ಟು ಹೋದ ಎಂಬುದಾಗಿ ಕೇಳಿದ್ರೆ ನಾನು ಇದನ್ನ ಹೇಳಕ್ಕೆ ಬಯಸುತ್ತೇನೆ, ಚೆನ್ನಾಗಿದ್ದವನೇ ಕೆಟ್ಟ. ರೇಲೂಯ. ಆಗಾರ ಮನೆಯಲ್ಲಿ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ಮಾಡಿ ಇಟ್ಟಿರಿ, ಒಳ್ಳೆ ಅದರಲ್ಲಿ ತುಪ್ಪ ಹಾಕಿ ಗೋಡಂಬಿ ಹಾಕಿ ಏನೇನು ಮಸಾಲ ಐಟಮ್ ಹಾಕಿಸ್ಬೇಕೋ ಎಲ್ಲ ಕೂಡ ಹಾಕಿ ಬಿಸಿಯಾಗಿ ಇಟ್ರಿ. ರೇಲೂಯ. ಆದ್ರೆ ಅವಾಗ ತಿನ್ಬೇಕಲ್ಲ ಅದನ್ನ, 2 ದಿವಸ ನಂತರ ತಿನ್ರಿ ಅಲ್ಲ. ಹಲೋ. ಬಿಸಿ ಬಿಸಿಯಾಗಿ ಮಾಡಿದಂತ ಊಟ 2 ದಿವಸ ಆದ ನಂತರ ಏನಾಗ್ತಿದ್ರಿ? ಚೆನ್ನಾಗಿನೇ ಮಾಡಿದೀವಿ, ಒಳ್ಳೆ ತುಪ್ಪ ಹಾಕಿ ಮಾಡಿದೀವಿ, ಗೋಡಂಬಿ ಹಾಕಿ ಮಾಡಿದೀವಿ, ಒಳ್ಳೆ ಒಳ್ಳೆ ಮಸಾಲಾಗಳನ್ನ ಹಾಕಿ ಮಾಡಿದೀವಿ, ಫೈನ್ ರೈಸ್ ಅಲ್ಲೇ ಮಾಡಿದೀವಿ. ಆದ್ರೆ ಅದು ಅವತ್ತು ತಿಂದಲೇ ಹೋಗಿದಂತ ಕಾರಣ 2 ದಿವಸ ನಂತರ ಅದೇನಾಗಿತ್ತು? ಕೆಟ್ಟೋಗಿತ್ತು. ಹೀಗೆಯೇ ಕ್ರೈಸ್ತನ ಜೀವಿತವೂ ಸಹ ದೇವರಿಂದ ಆರಿಸಲ್ಪಟ್ಟು, ದೇವರಿಂದ ರಕ್ಷಣೆ ಹೊಂದಿ, ದೇವರಿಂದ ಅಭಿಷೇಕ ಹೊಂದಿ ತನ್ನ ಜೀವಿತವನ್ನ ಎಂತ ಮನುಷ್ಯನು ಉಪಯೋಗಪಡಿಸದೇ ಇದ್ದಾನು ದೇವರಿಗಾಗಿ, ಅವನು ಒಂದು ದಿವಸ ಕೆಟ್ಟೋಗ್ತಾನೆ. ಹೌದಲ್ಲ? ಈಗ ಬಾವಿಯಲ್ಲಿ ನೀರಿದೆ, ಚೆನ್ನಾಗಿದೆ ನೀರು, ಬಾವಿನಾಗಿದ್ದಾರೆ, ನೀರು ಚೆನ್ನಾಗಿದೆ. ಆದ್ರೆ ಒಂದು 2 ವರ್ಷ ಅದರಲ್ಲಿ ನೀರೇ ತೆಗೆದೇ ಹೋಗ್ರಿ, ಬಾವಿ ಏನಾಗ್ತದೆ? ನೀರೆಲ್ಲ ಹೊಲಸು. ಯಾಕೆ? ನೀರನ್ನ ದಿನ ಏನ್ ಮಾಡ್ಬೇಕು? ಅದನ್ನ ತೆಗಿದ್ರೆ ಹೊಸ ನೀರ್ ಏನಾಗ್ತದೆ? ಉಗ್ತಾ ಇರ್ತದೆ. ವರ್ಷ ಕಟ್ಟಲೆ ತಲೆಮಾರು ಆ ಬಾವಿ ನೀರನ್ನ ಕುಡಿಯುವುದಕ್ಕೆ ಚೆನ್ನಾಗಿರ್ತದೆ. ಆದ್ರೆ ನೀನು ಯೂಸ್ ಮಾಡದೆ ಬಿಟ್ರೆ ಅದೇನಾಗ್ತದೆ? ಕೆಟ್ಟೋಗ್ತದೆ. ನೋಡೋಣ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಎಲ್ಲರಿಗೂ ಗೊತ್ತಿರುವಂತ ಒಂದು ಕಾರ್ಯ, ಗಮನಿಸೋಣ. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಯಜಮಾನನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ. ಗಮನಿಸ್ರಯ್ಯ, ಸಾಮರ್ಥ್ಯ ಇಲ್ಲದವನಿಗೆ ಕೊಟ್ಟಿಲ್ಲ. ಸಾಮರ್ಥ್ಯ ಇದ್ದವನಿಗೆ ತಲಾಂತುಗಳನ್ನ ದೇವರು ಏನ್ ಮಾಡಿದ್ರು? ಅಲ್ಲಿ ಯಜಮಾನ ಕೊಟ್ಟು ಹೋಗಿದ. ಆಯ್ತು, 5 ತಗೊಂಡವನು ವ್ಯಾಪಾರ ಮಾಡಿ 10 ಸಂಪಾದನೆ ಮಾಡ್ದ. 2 ತಗೊಂಡವನು ವ್ಯಾಪಾರ ಮಾಡಿ ಮತ್ತೆ 2 4 ತಗೊಂಡ್ಬಂದ. ಅಲ್ಲೇಲೂಯ. ಆದ್ರೆ 1 ತಗೊಂಡವನು ಏನ್ ಮಾಡಿದಾನಂತೆ? ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಅವನು ಏನ್ ಮಾಡ್ದ? ಸೋಮಾರಿ. ಅದನ್ನ ದೇವರು ಇವನಿಗೆ ಸಾಮರ್ಥ್ಯ ಉಂಟು ಎಂಬುದಾಗಿ ಅಭಿಷೇಕ ಕೊಟ್ಟರು, ದೇವರು ಇವನಿಗೆ ಸಾಮರ್ಥ್ಯ ಇದೆ ಎಂಬುದಾಗಿ ವರದಾನಗಳನ್ನ ಕೊಟ್ಟರು, ದೇವರು ಇವನಿಗೆ ಸಾಮರ್ಥ್ಯ ಉಂಟು ಎಂಬುದಾಗಿ ಇವನನ್ನ ರಚಿಸಿದರು. ಬಟ್ ತನ್ನ ಯಜಮಾನ ಕೊಟ್ಟಂತ ಸಾಮರ್ಥ್ಯಗಳನ್ನ ಆಶೀರ್ವಾದ ತಲಾಂದ್ರೆ ಸುಮ್ಮನೆ ಅಲ್ಲ, ಅದು ಎಷ್ಟೋ ಗೇಜ್ ಬಂಗಾರ ಅಂತೆ. ಹೇಳು, ನೀ ತಲಾಂದ್ರೆ ₹1 ನಾಣ್ಯ ಅಂತ ತಿಳ್ಕೊಂಡ್ರೆ ಒಂದೇ ತಗೊಂಡಾನ. 1 ತಲಾಂದ್ರೆ ಎಷ್ಟೋ ಗೇಜಿ ಬಂಗಾರ. ರೇಲೋಯ. ಅದನ್ನ ಯಾರಾದ್ರೂ ಹೋಗಿ ಭೂಮಿಯಲ್ಲಿ ಮುಚ್ಚಿಡ್ತಾರ? ರೇಲೋಯ. ಬಂಗಾರ ಅಂದ್ರೆ ಮುಚ್ಚಿಡಂಗಿಲ್ಲ. ಕೊರಲಲ್ಲಿ ಹಾಕೊಳ್ತಾರ, ಕೈಯಲ್ಲಿ ಹಾಕೊಳ್ತಾರ, ಕಿವಿಯಾಗ ಹಾಕೊಳ್ತಾರ. ಇನ್ನು ಜಾಸ್ತಿ ಆದ್ರೆ ಕಾಲಲ್ಲಿ ಕಾಲ್ ಚೈನಕ್ಕೂ ಹಾಕೊಳ್ತಾರ. ಅದರ ಅಭಿಷೇಕ ಇರ್ಲಿ, ವರದಾನ ಇರ್ಲಿ, ದೇವರ ವಿಷಯ ಇರ್ಲಿ ಸರ್. ಎಲ್ಲಿ ಹೋಗಿ ತಗೊಂಡು ಹೋಗಿ ಅಲ್ಲಿ ಮುಚ್ಚಿಟ್ಟ. ಅಪ್ಪ ಅವನಿಗೆ ಕೊಟ್ಟಂತ ಗ್ರೇಡ್ ಏನ್ ಗೊತ್ತಾ? ಸ್ವಲ್ಪ ಓದನ, ಅದನ್ನ ಓದಮ್ಮ.
ಬಹುಕಾಲದ ಮೇಲೆ ಆ ಆಳುಗಳ ದನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು. ಸರಿ, ಓಕೆ, ಇದು ಅದು ಲೇಟ್ ಆಗ್ತದೆ, ಅದು ಓದು 24ನೇ ವಾಕ್ಯ ಓದು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು. ಏನಂತ? ನಮ್ಮ ಸಾಮರ್ಥ್ಯ ನೋಡಿ ಕೃಪೆಯಿಂದ ಸಿಲುವೆಯಲ್ಲಿ ನಮಗಾಗಿ ಸತ್ತು ನಮ್ಮನ್ನ ಕಾಪಾಡಿ ನೀನ್ ಚೆನ್ನಾಗಿರ್ಬೇಕಂತ ಹೇಳಿದಂತ ದೇವರಿಗೆ ಇವನಿಗೆ ಉತ್ತರ ಏನಂತಾನ? ಯಪ್ಪ ಯಪ್ಪ, ನೀನ್ ದೇವರು, ನೀನ್ ಎಂತ ದೇವರು, ನೀನ್ ಕಠಿಣವಾದ ಮನುಷ್ಯ, ನೀನ್ ಕಠಿಣವಾದ ಮನುಷ್ಯ. ಆದ ಕಾರಣ ಏನ್ ಮಾಡ್ದ? ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಯೂಸ್ ಮಾಡದಿದ್ರೆ ದೇವರನ್ನ ಹಾಗೆ ತಿಳ್ಕೊಳ್ತೀರಾ? ಯೂಸ್ ಮಾಡಿದವನು ಸಂತೋಷವಾಗಿ ಬರ್ತಾನೆ. ಅಪ್ಪ, ನೀನು 5 ಕೊಟ್ಟಿ, ನಾನು ಇದನ್ನ ಇಟ್ಕೊಂಡು 5 ಸಂಪಾದನೆ ಮಾಡಿದೆ. ಅಪ್ಪ ಹೇಳ್ತಾರೆ 10 ಪಟ್ಟಣ ಇಟ್ಕೋ. 2 ತಗೊಂಡವನು ನೀನು 2 ಕೊಟ್ಟಿ ಇನ್ನು 2 ಸಂಪಾದನೆ ಮಾಡಿದೆ, ನೀನು ಒಂದು 5 ಪಟ್ಟಣವನ್ನ ಇಟ್ಕೋ. 1 ತಗೊಂಡವನು ಯೂಸ್ ಮಾಡಿಲ್ಲ, ಅಪ್ಪ ಅವನಿಗೆ ಒಳ್ಳೆಯವನಾಗಿ ಕಾಣ್ತಾ ಇಲ್ಲ, ಯಜಮಾನನು ಒಳ್ಳೆಯವನಾಗಿ ಕಾಣ್ತಾ ಇಲ್ಲ, ಕೆಟ್ಟವನಾಗಿ ಕಾಣ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅಭಿಷೇಕವನ್ನ, ದೇವರು ಕೊಟ್ಟಂತ ರಚನೆಯನ್ನ ಎಂತ ವ್ಯಕ್ತಿ ಯೂಸ್ ಮಾಡಿಲ್ಲವೋ ಅವರ ಕಣ್ಣಿಗೆ ದೇವರು ಹಂಗೆ ಕಾಣ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಗೋ, ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳನ್ನಾದ ಕೆಟ್ಟ ಆಳು ನೀನು. ಮೈಕಲ್ಲ, ಅಪ್ಪ ಒಳ್ಳೆ ಸೈಡ್ ಕೊಡ್ತಾರೆ. ಮೈಕಲ್ಲನಾದ ಕೆಟ್ಟ ಆಳಿನಿ. ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ಬ್ಯಾಂಕಲ್ಲಿ ಹಾಕ್ಬೇಕಲ್ಲ, ಇಲ್ಲಂದ್ರೆ ಸಾಹುಕಾರ ಅವನ ಕೈಯಲ್ಲಿ ಕೊಟ್ಟರೆ ಬಡ್ಡಿಗಾದ್ರೆ ಹಾಕ್ಬೇಕಲ್ಲ. ಹಂಗಂದ್ರೆ ಓಡುವವನ ಸಂಗಡವಾದ್ರೂ ಸೇರ್ಬೇಕಲ್ಲ. 10 ತಲಾಂತು ಹೊಂದಿದವನು ಸಂಪಾದನೆ ಮಾಡ್ತಾನಲ್ಲ, ಅವನ ಸಂಗಡವಾದ ಇರ್ಬೇಕಲ್ಲ. ನೀನು ಓಡು, ಇಲ್ಲದಿದ್ರೆ ಓಡುವವನ ಸಂಗಡ ಇಡು. ಹಲ್ಲೆಲೂಯ. ನೀನು ಯಾರ ಸಂಗಡ ಇದ್ದು ಬಿಟ್ಟಿ ಅದನ್ನ ಹೇಳ್ತೀನಿ ನೋಡಿ. ಇವ್ರು ಯಾರ ಸಂಗಡ ಇದ್ದು ಬಿಟ್ರು? 1 ಕೊರಿಂಥಿಯ 15ನೇ ಅಧ್ಯಾಯ 36ನೇ ವಾಕ್ಯ. ಮೂಡನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ. ಒಂದೇ ನಿಮಿಷ ನಾನೇ ನೋಡ್ಕೊಳ್ತೀನಿ. 1 ಕೊರಿಂಥಿಯ 15 ಹೇಳಿದನಲ್ಲ, ಸಾರಿ 15:33 ಓದಲ್ಲ, 33. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ದುರ್ಸಹವಾಸವನ ಸಂಗಡ ನೀನ್ ಸೇರ್ಕೊಂಡಿ, ನೀನ್ ಸದಾಚಾರ ಕೆಟ್ಟೋಯ್ತು. ಹಲ್ಲೆಲೂಯ. ಅದಕ್ಕೆ ದೇವರು ಏನ್ ಮಾಡ್ತಾನೆ? ತಪ್ಪಾಗಿ ತಿಳ್ಕೊಳ್ತಾನೆ. ಸರಿ, ರೈಟ್. ಈಗ ದೇವರು ಅವನಿಗೆ ಕೊಟ್ಟಂದ ಬಹುಮಾನವನ್ನ ಸ್ವಲ್ಪ ನೋಡಿ ಮುಗಿಸೋಣ. 30ನೇ ವಾಕ್ಯ. ಸಾಮರ್ಥ್ಯನಿಗೆ, ತಲಾಂತಗಳನ್ನು ಹೊಂದಿದವನಿಗೆ, ರಕ್ಷಣೆ ಹೊಂದಿದವನಿಗೆ, ಇವನಿಗೆ ಸಾಮರ್ಥ್ಯ ಉಂಟು ಎಂಬುದಾಗಿ ಅಪ್ಪ ಅವನನ್ನು ಅಭಿಷೇಕ ಮಾಡಿದವನಿಗೆ ಅವನು ಸಾಮರ್ಥ್ಯವನ್ನ ಉಪಯೋಗಪಡಿಸದೇ ಇದ್ದಂತ ಕಾರಣ, ತಲಾಂತಗಳನ್ನ ಉಪಯೋಗಪಡಿಸದೇ ಇದ್ದಂತ ಕಾರಣ ಕೊನೆಯದಾಗಿ ಅವನ ಜೀವಿತ ಎಲ್ಲ ಹೋಗ್ತದೆ. 30ನೇ ವಾಕ್ಯ. ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ. ಕೆಲಸಕ್ಕೆ ಬಾರದಂತ ಈ ಆಳನ್ನ ಹೊರಗೆ ಕತ್ತಲೆಗೆ ಹಾಕ್ಸ್ಬಿಡ್ರಿ. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಎಲ್ಲಿ ಇರ್ತದ್ರಿ ಇದು? ಎಲ್ಲಿ ಇರ್ತದ? ಕಟಕಟನೆ ಹಲ್ಲು ಕಡಿಯುವಂತ ಪರಿಸ್ಥಿತಿ ಎಲ್ಲಿ ಇರ್ತದ? ಅಮ್ಮ ಮೈಕಲ್ ಏನಿಲ್ಲ, ನರಕ. ಸಾಮರ್ಥ್ಯನು ತಲಾಂತು ಹೊಂದಿದವನು ದೇವರು ಕೊಟ್ಟಂತ ಸಾಮರ್ಥ್ಯವನ್ನ ಯೂಸ್ ಮಾಡದಿದ್ರೆ ದೇವರೇ ನಿನಗೆ ವೈರ್ಯಾಗಿ ಕಾಣ್ತಾನೆ. ದೇವರಲ್ಲಿ ಇರುವಂತ ಒಳ್ಳೆ ಕೃತ್ಯಗಳು ನಿಮಗೆ ಕಂಡು ಬರುವುದೇ ಇಲ್ಲ. ಅಯ್ಯ, ದೇವರು ಕೊಟ್ಟಂತ ಸಾಮರ್ಥ್ಯ, ದೇವರು ಕೊಟ್ಟಂತ ಅಭಿಷೇಕವನ್ನು ಇಟ್ಟುಕೊಂಡು ಸಂಪಾದನೆ ಮಾಡಕ್ಕಾಗ್ತದೆ.
ದೇವರು ಕೊಟ್ಟಂತ ಸಾಮರ್ಥ್ಯ, ದೇವರು ಕೊಟ್ಟಂತ ಅಭಿಷೇಕವನ್ನ ಇಟ್ಟುಕೊಂಡು ಕುಟುಂಬವನ್ನ ನಡೆಸಕ್ಕಾಗ್ತದೆ. ದೇವರು ಕೊಟ್ಟಂತ ಅಭಿಷೇಕ, ದೇವರು ಕೊಟ್ಟಂತ ರಚನೆಯನ್ನ ಇಟ್ಟುಕೊಂಡು ಅದನ್ನ ಉಪಯೋಗಪಡಿಸುವಾಗ ನೀವು ನಿತ್ಯ ಜೀವವನ್ನ ಹೊಂದಿಕೊಳ್ಳಕ್ಕಾಗ್ತದೆ. ಇಲ್ಲದ್ರೆ ಇಲ್ಲ. ಪ್ರಸಂಗ ಬಹು ದೊಡ್ಡದು, ಹೇಳುವುದಕ್ಕೆ ಸಮಯ ಇಲ್ಲ. ಇಂಥ ಮಟ್ಟಿಗೆ ನಾನು ಮುಗಿಸಿಕೊಳ್ಳುತ್ತೇನೆ. ನೀವೆಲ್ಲರೂ ಸಾಮರ್ಥ್ಯಶಾಲಿ, ಎಲ್ಲರಿಗೂ ಸ್ಥಳಾಂತರಗಳನ್ನ ಕೊಟ್ಟಿದ್ದಾನೆ. ಒಂದು ನಾನು ಅದನ್ನ ಉಪಯೋಗಪಡಿಸ್ತಾ ಇದ್ದೀನ ಇಲ್ವಾ ಎಂಬುದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಹೃದಯದಲ್ಲಿ ಹಾಕುತ್ತಾ ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. Thank you, Jesus.